ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿನ್ನದ ಖರೀದಿ ಮುಂದೂಡಿ, ತಾತ್ಕಾಲಿಕವಾಗಿ ವಿದೇಶ ಪ್ರವಾಸ ನಿಲ್ಲಿಸಿ, ಆದಷ್ಟು ಮನೆಯಿಂದಲೇ ಕೆಲಸ ಮಾಡಿ, ಇಂಧನದ ಬಳಕೆ ಮೇಲೆ ನಿಗಾ ಇರಲಿ, ದೇಶದ ಅಮೂಲ್ಯ ವಿದೇಶಿ ವಿನಿಮಯವನ್ನ ಸಂರಕ್ಷಿಸಿ, ದೇಶದಿಂದ ಡಾಲರ್ಗಳ ಹಿಂಪಡೆತ ಕಡಿಮೆ ಮಾಡಲು ಸಹಕರಿಸಿ ಎಂದು ರಾಷ್ಟ್ರದ ನಾಗರಿಕರಲ್ಲಿ ಪ್ರಧಾನಿ ಮನವಿ ಮಾಡಿದ ನಂತರ ಈ ವಾರ ಮಾರುಕಟ್ಟೆ ಒಂದಷ್ಟು ಕುಸಿತ ದಾಖಲಿಸಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಸತತವಾಗಿ ಭಾರತದ ಮಾರುಕಟ್ಟೆಯಲ್ಲಿ ತಮ್ಮ ಷೇರುಗಳನ್ನ ಮಾರಿಕೊಂಡು ಡಾಲರ್ಗಳನ್ನ ಹಿಂಪಡಿತಾ ಇರೋದೇ ರೂಪಾಯಿ ಅಪಮೌಲ್ಯಕ್ಕೆ ಮುಖ್ಯ ಕಾರಣ. ಪ್ರಧಾನಿ ನರೇಂದ್ರ ಮೋದಿ ಮನವಿಯನ್ನ ನಾಗರಿಕರು ಸ್ವಲ್ಪ ಮಟ್ಟಿಗೆ ಪಾಲಿಸಿದ್ರೂ ದೇಶದ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯನ್ನ ಕಾಣುವುದರಲ್ಲಿ ಎರಡು ಮಾತಿಲ್ಲ. ಕಚ್ಚಾ ತೈಲದ ಬೆಲೆ ಏರಿಕೆಯಿಂದ ಸಾರಿಗೆ ಮತ್ತು ಉತ್ಪಾದನಾ ವೆಚ್ಚ ಅಧಿಕವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಹಣದುಬ್ಬರ ಇನ್ನಷ್ಟು ಮೇಲಕ್ಕೆ ಹೋಗುವುದು ಬಹುತೇಕ ಖಚಿತ. ಅಮೆರಿಕ ಮತ್ತು ಇರಾನ್ ನಡುವಣ ಮಾತುಕತೆ ಇನ್ನೂ ಫಲಪ್ರದವಾಗಿಲ್ಲ. ಅದರಿಂದಾಗಿ ಕಚ್ಚಾ ತೈಲದ ಬೆಲೆ ಬ್ಯಾರಲ್ ಒಂದಕ್ಕೆ $107ಕ್ಕೆ ಏರಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದ ಮೇಲೆ ಒಂದು ದೊಡ್ಡ ಕಾರ್ಮೋಡ ಆವರಿಸಿದೆ. ಮುಂದಿನ ದಿನಗಳಲ್ಲಿ ಕದನ ವಿರಾಮವಾಗಿ ತೈಲದ ಬೆಲೆ ಇಳಿಮುಖವಾಗಬಹುದು. ಅದರ ಬಳಿಕ ಮಾರುಕಟ್ಟೆ ದೊಡ್ಡ ಮಟ್ಟಿನ ಚೇತರಿಕೆಯನ್ನ ಕಾಣಬಹುದು ಅಂತ ಹೂಡಿಕೆದಾರರು ಕಾತರದಿಂದ ಕಾಯ್ತಿದ್ದಾರೆ. 20 ದಿನಗಳಿಂದ ಮಾರುಕಟ್ಟೆ ಮೇಲಕ್ಕೆ ಹೋಗಿಲ್ಲ. ಭವಿಷ್ಯದಲ್ಲಿ ಹಲವಾರು ಗುರಿಗಳಿಗಾಗಿ ಹಣವನ್ನ ಹೂಡ್ತಾ ಇರುವವರಿಗೆ ಎಲ್ಲೆಡೆ ನಿರಾಶೆ. ಮಾಸಿಕವಾಗಿ ಹಣವನ್ನ ಹೂಡುವುದಕ್ಕೆ ಪ್ರೇರೇಪಣೆ ಕಡಿಮೆಯಾಗ್ತಾ ಇದೆ. ಆದ್ರೆ ದೀರ್ಘ ಅವಧಿಯಲ್ಲಿ ಹಲವಾರು ವರ್ಷಗಳಿಂದ ಹೂಡಿಕೆ ಮಾಡ್ತಾ ಇರುವವರಿಗೆ ಯಾವ ಭಯವೂ ಇಲ್ಲ. 2008ರಲ್ಲಿ ಆದ ಭಾರೀ ಆರ್ಥಿಕ ಕುಸಿತ, ಕೋವಿಡ್ ಸಮಯದಲ್ಲಿ ಆದ ಆಘಾತ ಇವೆಲ್ಲವನ್ನ ಜನ ಎದುರಿಸಿದ್ದಾರೆ. ಮಳೆ ಬರಲಿ, ಬಿಸಿಲೇ ಇರಲಿ, ಗುಡುಗು ಮಿಂಚು ಒಟ್ಟಿಗೆ ಬರಲಿ, ಮಾಸಿಕ ಎಸ್ಐಪಿಯನ್ನ ಮುಂದುವರಿಸಿ, ಕೊನೆಯಲ್ಲಿ ಲಾಭ ಖಚಿತ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಈ ವಾರ ನಿವ್ವಳ ಮಾರಾಟಗಾರರಾಗಿದ್ರು. ಈ ವಾರ ಅವರ ಮಾರಾಟ 14,900 ಕೋಟಿ ರೂಪಾಯಿ ಆಗಿತ್ತು. ಮೇ ತಿಂಗಳಲ್ಲಿ ಇಲ್ಲಿಯವರೆಗೆ ಅವರ ಒಟ್ಟು ಮಾರಾಟ 26,000 ಕೋಟಿಯಾಗಿದೆ. ಇದೇ ಸಂದರ್ಭದಲ್ಲಿ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಯಲ್ಲಿ ನಿವ್ವಳ ಖರೀದಿದಾರರಾಗಿದ್ರು. ಈ ವಾರ ಅವರ ಖರೀದಿ 20,500 ಕೋಟಿಯಾಗಿತ್ತು. ಮೇ ತಿಂಗಳಿನಲ್ಲಿ ಇಲ್ಲಿಯವರೆಗೆ ಅವರ ಒಟ್ಟು ಖರೀದಿ 42,000 ಕೋಟಿಯಾಗಿದೆ. ಹಾಗಾದ್ರೆ ಷೇರುಪೇಟೆಯ ಮೇಲೆ ಪ್ರಭಾವ ಬೀರುವಂತಹ ಪ್ರಮುಖ ಆರ್ಥಿಕ ಸುದ್ದಿಯನ್ನು ನೋಡೋಣ. ಕಳೆದ 20 ತಿಂಗಳುಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಆದ ಕುಸಿತ ಮತ್ತು ಕಚ್ಚಾ ತೈಲದ ಬೆಲೆ ಏರಿಕೆಯಿಂದಾಗಿ 4 ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಭಾರತದ ಮಾರುಕಟ್ಟೆಯ ಒಟ್ಟು ಬಂಡವಾಳೀಕರಣ ಪ್ರಪಂಚದ ಇತರ ಮಾರುಕಟ್ಟೆಗಳ ಒಟ್ಟು ಬಂಡವಾಳೀಕರಣಕ್ಕೆ ಹೋಲಿಸಿದ್ರೆ 3%ಗೆ ತಲುಪಿದೆ. ಸೆಪ್ಟೆಂಬರ್ 2024ರಲ್ಲಿ ಅದು ಇದ್ದದ್ದು 4.71%. ಬೇರೆ ದೇಶಗಳಿಗೆ ಹೋಲಿಸಿದಾಗ ಸದ್ಯಕ್ಕೆ ಚೀನಾದ ಮಾರುಕಟ್ಟೆ ಬಂಡವಾಳೀಕರಣ 9.62%, ಜಪಾನ್ 5.22%, ತೈವಾನ್ 2.91%, ದಕ್ಷಿಣ ಕೊರಿಯಾ 2.87% ಆಗಿದೆ. ಭಾರತದ ಸದ್ಯದ ಚಿಲ್ಲರೆ ಹಣದುಬ್ಬರ 3.48%ಗೆ ಏರಿದೆ. ಈ ಮಾರ್ಚ್ನಲ್ಲಿ ಅದು ಇದ್ದದ್ದು 3.40%. ರಿಸರ್ವ್ ಬ್ಯಾಂಕ್ ಅವರು ಅದು 4% ವರೆಗೂ ಏರಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ. ರಾಜ್ಯವಾರು ಲೆಕ್ಕ ತೆಗೆದುಕೊಂಡ್ರೆ ತೆಲಂಗಾಣ 5.8%, ಆಂಧ್ರಪ್ರದೇಶ 4.2%, ತಮಿಳುನಾಡು 4.18% ಮತ್ತು ಕರ್ನಾಟಕ 4% ಆಗಿದೆ. ಭಾರತದ ಜಿಡಿಪಿ 2026ರಲ್ಲಿ 0.8% ಕಡಿಮೆಯಾಗಿ 6% ಆಗುವ ಸಾಧ್ಯತೆ ಇದೆ. ಕಡಿಮೆಯಾದ ವಸ್ತುಗಳ ಆಂತರಿಕ ಬೇಡಿಕೆ, ಏರಿದ ಉತ್ಪಾದನಾ ವೆಚ್ಚ, ಕಚ್ಚಾ ತೈಲದ ಬೆಲೆ ಏರಿಕೆ ಇದಕ್ಕೆ ಮುಖ್ಯ ಕಾರಣ. ಇನ್ನು ಏಪ್ರಿಲ್ ತಿಂಗಳಿನಲ್ಲಿ ಭಾರತದ ಮಾರುಕಟ್ಟೆ ಅಲ್ಪ ಏರಿಕೆಯನ್ನ ಕಂಡಿತು. ಆದರೂ ಹೆಚ್ಚಿನ ಮ್ಯೂಚುವಲ್ ಫಂಡ್ಗಳು ತಮ್ಮಲ್ಲಿ ಸಂಗ್ರಹವಾದ ಹಣವನ್ನ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡದೆ ಹಾಗೆಯೇ ತಮ್ಮ ಬಳಿಯೇ ಇಟ್ಕೊಂಡಿವೆ. ಎಲ್ಲ ಮ್ಯೂಚುವಲ್ ಫಂಡ್ಗಳ ಲೆಕ್ಕ ತಗೊಂಡ್ರೆ ಅವರ ಬಳಿ ಇರುವ ಒಟ್ಟು ಹಣ 1.99 ಲಕ್ಷ ಕೋಟಿ ರೂಪಾಯಿ. ಮಾರ್ಚ್ನಲ್ಲಿ ಅದು ಇದ್ದದ್ದು 1.86 ಲಕ್ಷ ಕೋಟಿ ರೂಪಾಯಿ. 53 ಮ್ಯೂಚುವಲ್ ಫಂಡ್ಗಳಲ್ಲಿ 30 ತಮ್ಮ ಬಳಿ ಇರುವ ನಗದನ್ನ ಜಾಸ್ತಿ ಮಾಡಿಕೊಂಡಿವೆ. ಜೊತೆಗೆ ಯುದ್ಧದಿಂದಾಗಿ ಕಚ್ಚಾ ತೈಲದ ಬೆಲೆ ಏರಿಕೆಯಾದ್ದರಿಂದ ಏರ್ ಇಂಡಿಯಾ ಕಂಪನಿ 120 ವಿಮಾನಯಾನದ ಮಾರ್ಗಗಳನ್ನು ತಡೆ ಹಿಡಿದಿದೆ. ಅದಲ್ಲದೆ ಇನ್ನೂ ಇತರ 7 ವಿದೇಶಿ ಮಾರ್ಗಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಇನ್ನೊಂದು ಪ್ರಮುಖ ವಿಚಾರ, ಅಮೂಲ್ಯವಾದ ವಿದೇಶಿ ವಿನಿಮಯವನ್ನ ಸಂರಕ್ಷಿಸಲು ಮತ್ತು ಭಾರತೀಯ ನಾಗರಿಕರು ಚಿನ್ನವನ್ನ ಖರೀದಿಸಲು ಹಿಂದೇಟು ಹಾಕಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಚಿನ್ನದ ಮೇಲಿನ ಆಮದು ಸುಂಕವನ್ನ 6ರಿಂದ 15%ಗೆ ಏರಿಸಿದೆ. ಇದರಿಂದಾಗಿ ಶೀಘ್ರದಲ್ಲಿ ಚಿನ್ನದ ಬೆಲೆ ಮಾರುಕಟ್ಟೆಯಲ್ಲಿ ಏರಿಕೆಯನ್ನ ಕಾಣಬಹುದು.
ಇನ್ನು ಮಾರುಕಟ್ಟೆ ಕುಸಿತದಿಂದಾಗಿ ಹಲವಾರು ತಿಂಗಳುಗಳಿಂದ ಚಿಲ್ಲರೆ ಹೂಡಿಕೆದಾರರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಾ ಇರಲಿಲ್ಲ. ಈಗ ಏಪ್ರಿಲ್ 1ರಿಂದ ಮತ್ತೊಮ್ಮೆ ಅವರು ಹೂಡಿಕೆ ಮಾಡುವುದು ಎದ್ದು ಕಾಣಿಸ್ತಾ ಇದೆ. ಈ ಏಪ್ರಿಲ್ ತಿಂಗಳು 1ರಲ್ಲಿಯೇ ಚಿಲ್ಲರೆ ಹೂಡಿಕೆದಾರರು ಮಾರುಕಟ್ಟೆಯಲ್ಲಿ 18,222 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಅಕ್ಟೋಬರ್ 2024ರ ಮೇಲೆ ಇದೇ ಅತಿ ದೊಡ್ಡ ಮೊತ್ತದ ಹೂಡಿಕೆಯ ದಾಖಲೆಯಾಗಿದೆ. ಈ ಮೇ ತಿಂಗಳಿನಲ್ಲಿ ಕೂಡ ಈ ಹೂಡಿಕೆ ಮುಂದುವರೆದಿದ್ದು ಇಲ್ಲಿಯವರೆಗೆ 4,800 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. 2024-25ರಲ್ಲಿ ಚಿಲ್ಲರೆ ಹೂಡಿಕೆದಾರರು 30,000 ಕೋಟಿಯಷ್ಟು ಹಣವನ್ನ ಮಾರುಕಟ್ಟೆಯಿಂದ ಮಾರಿಕೊಂಡಿದ್ರು. ಇನ್ನು ಕಚ್ಚಾ ತೈಲದ ಬೆಲೆ ಏರಿಕೆಯಿಂದಾಗಿ ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿ ತಿಂಗಳು ಅಂದಾಜು 30,000 ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸಿವೆ. ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ ಒಂದಕ್ಕೆ ತಲಾ 3 ರೂಪಾಯಿ ಏರಿಸಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಲೀಟರ್ ಒಂದಕ್ಕೆ 106 ರೂಪಾಯಿ 17 ಪೈಸೆ, ಡೀಸೆಲ್ಗೆ 94 ರೂಪಾಯಿ 10 ಪೈಸೆ ಕೊಡಬೇಕಾಗಿದೆ. ಇದರ ನಡುವೆ ಅಮೆರಿಕದಲ್ಲಿ ಸುಳ್ಳು ಮತ್ತು ದಾರಿ ತಪ್ಪಿಸುವ ಹೇಳಿಕೆಗಳ ಆಪಾದನೆಗಳನ್ನು ಎದುರಿಸ್ತಾ ಇದ್ದ ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ಈಗ ತಲಾ 57 ಮತ್ತು 114 ಕೋಟಿ ರೂಪಾಯಿ ದಂಡವನ್ನ ಅಮೆರಿಕದ ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಕಮಿಷನ್ ಸಂಸ್ಥೆಗೆ ಕಟ್ಟಿ ಮುಂದಿನ ಕ್ರಮಗಳಿಂದ ಹೊರಬಂದಿದ್ದಾರೆ. ಈ ವಿಚಾರ ಸಮಾಧಾನಕರವಾಗಿ ಅಂತ್ಯ ಕಂಡ್ರೆ ಅದಾನಿ ಸಮೂಹ ಸಂಸ್ಥೆಗಳಿಗೆ ದೊಡ್ಡ ಶುಭ ಸುದ್ದಿಯಾಗಿ ಪರಿಣಮಿಸಲಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮೊತ್ತದ ಹಣವನ್ನ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರಿಂದ ಮುಂಗಡವಾಗಿ ಅಥವಾ ಸಾಲವಾಗಿ ಪಡೆಯುವ ಸಾಧ್ಯತೆ ಇದೆ. 3 ರೂಪಾಯಿಯ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಕೆಯ ಬಳಿಕ ಭಾರತದ ದರ ಏರಿಕೆ ಇತರ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ ಅತಿ ಕಡಿಮೆ ಅಂತ ತಿಳಿಯುತ್ತೆ. ವರದಿಯ ಪ್ರಕಾರ ಮಯನ್ಮಾರ್, ಮಲೇಷ್ಯಾ, ಪಾಕಿಸ್ತಾನ ಮತ್ತು ಅಮೆರಿಕದಲ್ಲಿ ಪೆಟ್ರೋಲ್ ಬೆಲೆ 40ರಿಂದ 89% ಏರಿಕೆ ಕಂಡಿದೆ. ಕೆಲವು ದೇಶಗಳಲ್ಲಿ ಡೀಸೆಲ್ ಬೆಲೆ ಸರಿಸುಮಾರು 100% ಏರಿಕೆ ಕಂಡಿದೆ.